ಈಕೆ ಕಲಾವತಿ ಅಂತ. ಮದುವೆ ಆಗಿ 15 ವರ್ಷ ಆಗಿದ್ದರೂ ತೂತು ಇನ್ನೂ ತುಂಬಾ ಟೈಟ್ ಆಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಕಾರಣ ಯಜಮಾನರ ಮೂಲಂಗಿ ತುಂಬಾ ಚಿಕ್ಕದಾಗಿರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ ಕಲಾವತಿ ಅವಳ ತೂತು ಇನ್ನೂ ತುಂಬಾ ಟೈಟ್ ಆಗಿದೆ. ಸೊ ಹೇಗಾದರೂ ಮಾಡಿ ಸ್ನೇಹಿತರೆ ತನ್ನ ತೂತು ಸಡಿಲಗೊಳಿಸಿಕೊಳ್ಳೋ ಉದ್ದೇಶದಿಂದ ಕಲಾವತಿ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಅವಕಾಶವಿದೆ ಸ್ನೇಹಿತರೆ. ಜೊತೆಗೆ ಎಲ್ಲ ಕಾಮೆಂಟ್ಸ್ ಚೆಕ್ ಮಾಡಿ ಒಬ್ಬರನ್ನು ಸಂಪರ್ಕಿಸುತ್ತೇನೆ ಎಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈಕೆ ಹತ್ತಿರ ಟಾಟಾ ಸಫಾರಿ 3.0 EX 4x4 ಒಂದು ಕಾರ್ ಇರುತ್ತೆ. ಸೊ ಮುಂದೆ ಈ ಒಂದು ಕಾರ್ ಕೂಡ ನೋಡಿಕೊಂಡು ಬರೋಣ. ಯಜಮಾನರ ಮೂಲಂಗಿ ತುಂಬಾ ಚಿಕ್ಕದು ಆಗಿದೆ. ಮೇಲಿಂದ ಯಜಮಾನರು ಮಾಡುವಾಗ ತುಂಬಾ ನಿಧಾನವಾಗಿ ಮಾಡುತ್ತಾರೆ ಹಾಗೂ ಒಂದು ಸಲ ಮಾಡಿದರೆ 2 ತಿಂಗಳವರೆಗೆ ಯಜಮಾನರು ಮಾಡೋದಿಲ್ಲ. ಮೇಲಿನ ಇವೆಲ್ಲ ಕಾರಣದಿಂದ ಈಕೆಯ ತೂತು ಇನ್ನೂ ತುಂಬಾ ಟೈಟ್ ಆಗಿದೆ. ಮಹಿಳೆಯರಿಗೆ ತುಂಬ ಸಲ ಮಾಡಿದರೆ ಮಾತ್ರ ತೂತು ಅಗಲವಾಗುವಂಥ ಒಂದು ಚಾನ್ಸಸ್ ಇರುತ್ತೆ. ಬಟ್ ಈಕೆಯ ಯಜಮಾನರು ತುಂಬ ಸಲ ಮಾಡಿಲ್ಲ. ಸೊ ಹಾಗಾಗಿ ಇದುವರೆಗೂ ತುಂಬಾ ಟೈಟ್ ಇರುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಟೈಟ್ ಇರುವ ತೂತಿನ ಸಮಸ್ಯೆಗಳು ನೋಡಿ ಸ್ನೇಹಿತರೆ, ಇವೆಲ್ಲ ಸಮಸ್ಯೆಗಳು ಈಕೆ ಒಂದು ಫೇಸ್ ಮಾಡ್ತಾ ಇದ್ದಾಳೆ. 18ರಿಂದ 21 ವಯಸ್ಸಿನ ಹುಡುಗಿಯರಿಗೆ ತುಂಬಾ ಬಯಕೆ ಇರುತ್ತೆ. ಕಾರಣ ಅವರದ್ದು ತುಂಬಾ ಟೈಟ್ ಆಗಿರುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಇವಳ ವಯ 40 ದಾಟಿದ್ರೂ ಇವಳದು ಇನ್ನೂ ತುಂಬಾ ಟೈಟ್ ಇದೆ. ಸೊ ಕಾರಣ ಗಂಡ ಜಬರ್ದಸ್ತಾಗಿ ಮಾಡೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಟೈಟ್ ಇರುವ ಕಾರಣದಿಂದ ಸ್ನೇಹಿತರೆ ಪ್ರತಿ 2 ದಿವಸಕ್ಕೆ ಒಂದು ಸಲ ಈಕೆಗೆ ಬಯಕೆ ಆಗ್ತಾ ಇದೆ. ಸೊ ಇದರಿಂದ ತುಂಬಾ ಸಮಸ್ಯೆ ಎದುರಿಸುತ್ತಿದ್ದಾಳೆ. ಸೊ ಹಾಗಾಗಿ ಸ್ನೇಹಿತರೆ ಹೇಗಾದರೂ ಮಾಡಿ ಸಡಿಲಗೊಳಿಸಿಕೊಳ್ಳೋ ಉದ್ದೇಶದಿಂದಲೇ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾಳೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರತಕ್ಕಂಥ ಟಾಟಾ ಸಫಾರಿ 3.0 EX 4x4 ಒಂದು ಕಾರ್ ಆಗಿರುತ್ತೆ. ಈ ಕಾರಲ್ಲಿ 3.0 ಲೀಟರ್ಸ್ DICOR ಡೈರೆಕ್ಟ್ ಇಂಜೆಕ್ಷನ್ಸ್ ಕಾಮನ್ ರೇಲ್ ಒಂದು ಡೀಸೆಲ್ ಇಂಜಿನ್ ಆಗಿರುತ್ತೆ. ಔಟ್ಪುಟ್ ಬಂದುಬಿಟ್ಟು 115 to 120 BHP ವರೆಗೆ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಟ್ರಾನ್ಸ್ಮಿಷನ್ ಬಂದುಬಿಟ್ಟು 5 ಮ್ಯಾನ್ಯುವಲ್ ಗೇರ್ಗಳು ಇರುತ್ತೆ. ಒಳ್ಳೆಯ ಮೈಲೇಜ್ ಕೂಡ ಇರುತ್ತೆ. ಅದೇ ರೀತಿ 7 ಸೀಟರ್ ಒಂದು ಕಾರ್ ಆಗಿರುತ್ತೆ ಸ್ನೇಹಿತರೆ. ಪವರ್ ಸ್ಟೇರಿಂಗ್ ಇರುತ್ತೆ, ಪವರ್ ವಿಂಡೋಸ್ ಇರುತ್ತೆ. ಡ್ರೈವರ್ ಮತ್ತು ರಿಯರ್ ವೆಂಟ್ಸ್ಗೂ ಒಂದು ಏರ್ ಕಂಡೀಷನ್ ಅಡಾಪ್ಟ್ ಮಾಡಲಾಗಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಡಿಸೈಂಟ್ ಸೌಂಡ್ ಸಿಸ್ಟಮ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಹಳೆ ಕಾರ್ ಆಗಿದ್ದರೂ ಒಳ್ಳೆ ಅಡ್ವಾನ್ಸ್ ಫೀಚರ್ಸ್ ಇದೆ. ಬಟ್ ಸ್ವಲ್ಪ ಪಿಕಪ್ ಕಡಿಮೆ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಸ್ಟ್ರಾಂಗ್ ಬಾಡಿ ಹೊಂದಿರತಕ್ಕಂಥ ಒಂದು ಕಾರ್ ಆಗಿರುತ್ತೆ. ಆ್ಯಂಡ್ ಹೈ ಸ್ಪೀಡಲ್ಲಿ ಹೋಗುವಂಥ ಒಂದು ಕಾರ್ ಎಂದು ಮಾಹಿತಿ ತಿಳಿಸಿದ್ದಾರೆ.